ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಮೂವಿ, ಸೂಪರ್ ಆಗಿದೆ ಮೂವಿ. ಈ ಮೂವಿ ಒನ್ಲೇನೇ ಬೇಕಾಗಿಲ್ಲ, ಸ್ಟ್ರೈಟ್ ಆಗಿ ಸ್ಟೋರಿ ಕಡೆ ಹೊಂಟೋಗೋಣ. ಯಾಕಂದ್ರೆ ಒಂದೊಂದು ಕ್ಷಣನೂ ನಿಮ್ಮನ್ನ ಶೇಕ್ ಮಾಡುತ್ತೆ. ನನಗೆ ಗೊತ್ತಿರಂಗೆ ಓವರ್ ಆಗಿ ಧೂಪ ಆಗ್ತಾ ಇದೀನಲ್ಲ. ಸರಿ ಬನ್ನಿ, ಏನು ಐತೆ ಅಂದ್ಬಿಟ್ಟು ಈ ಮೂವಿ ಸ್ಟೋರಿ ನೋಡಿ ತಿಳ್ಕೊಳ್ಳೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದ್ 3 ಜನ ಹುಡುಗರು ಕೈಯಲ್ಲೇನೋ ಗೋಲ್ಡ್ ಹಿಡ್ಕೊಂಡು ಓಡ್ತಾ ಬಿದ್ದವ್ರೆ. ಹಿಂದ್ಗಡೆ ಒಬ್ರು ವಯಸ್ಸಾದವರು ಪಾಪ ಅವ್ರನ್ನ ಓಡಿಸ್ಕೊಂಡು ಬರ್ತಾರೆ. ಆ ಹುಡುಗಿ ಕೈಯಲ್ಲಿರೋ ಗೋಲ್ಡ್ ಕೆಳಗಡೆ ಬಿದ್ದೋಗುತ್ತೆ. ಟಕ್ಕಂತ ಹುಡುಗಿಯಲ್ಲಿ ಸ್ಟಾಪ್ ಆದ್ರು. ಆ ಯಪ್ಪನು ಬಂದಲ್ಲಿ ನಿಂತ್ಕೊಂಡ್ರು. ಇನ್ನೇನು ಅದನ್ನ ಎತ್ಕೊಬೇಕು, ಇನ್ನೊಬ್ಬ ಹುಡುಗ ಬಂದದನ್ನ ತಡಿತಾನೆ. ಹಂಗೆ ಎಲ್ಲರೂ ಸ್ವಲ್ಪ ಜಗಳ ಮಾಡ್ತಾವ್ರೆ ಆ ಯಪ್ಪನ ಹತ್ರ. ಅದ್ರಿರೋ ಒಂದು ಹುಡುಗಿ ಆ ಗೋಲ್ಡ್ ನ ಎತ್ತಿ ಆ ಯಪ್ಪನ್ನ ಚುಚ್ಚಿ ಅಲ್ಲೇ ಕೊಲೆ ಮಾಡ್ಬಿಡ್ತಾರೆ. ಅಲ್ಲಾಗ್ತಾರೆ ಟೈಟ್ಲು. ಈ ಕಡೆ ಒಂದು ಅಜ್ಜಿ ತಾತನ ತೋರಿಸ್ತಾವ್ರೆ. ಪಾಪ ಮನೆಯಲ್ಲಿ ಯಾರು ಇಲ್ಲ. ಅಜ್ಜಿ ತಾತನ್ಗೆ ಊಟ ಆಗ್ತಾವ್ರೆ. ರೀ, ನಮ್ಮಿಬ್ರಿಗೂ ವಯಸ್ಸಾಗ್ಬಿಟ್ಟಿದೆ, ಜ್ಞಾಪಕ ಇದೆ ತಾನೆ, ಜಾಸ್ತಿ ತಿನ್ಬೇಡಿ, ಈ ನಮ್ ಕಷ್ಟ ಅಲ್ಲ, ನಮ್ ಮಗನ್ಗೆ ಎಲ್ರಿ ಅರ್ಥ ಆಗುತ್ತೆ ಅಂತೇಳಿ ಹಂಗೆ ಮನೆ ಹಿಂದ್ಗಡೆ ಆ ಫಾರೆಸ್ಟ್ ಕಡೆ ತೋರಿಸ್ತಾರೆ. ಆ 3 ಜನ ಹುಡುಗರು ಇವಾಗ ದೊಡ್ಡವರಾಗೋದ್ರು. ಅವಾಗೇನೋ ಚಿಕ್ಕವ್ರು ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ಕಳ್ತನ ಮಾಡ್ತಾ ಇದ್ರು. ಇವಾಗ ತಾತ ಅಜ್ಜಿ ಇಬ್ರೆಲ್ಲ ಇರೋದು. ಅದು ಗೊತ್ತಾಗಿ ಈ ಮನೆಯಲ್ಲಿ ಏನೋ ಇದೆ ಅಂತೇಳಿ ಇವ್ರ ಮನೆಯಲ್ಲಿ ಕಳ್ತನ ಮಾಡಕ್ಕೆ ಅವ್ರು ಬಂದವ್ರೆ. ಆ 3 ಜನ ಇವಾಗ ದೊಡ್ಡವರಾಗಿದಾರಲ್ಲ, ಅದರಲ್ಲಿ ಇಬ್ರು ಲವ್ ಮಾಡ್ತಾರಂಗ ಅವ್ರೆ. ಒಬ್ಬ ಬಿಳಿ ಜುಟ್ಟು ಬೇರೆ ಅವನೇ. ಲವ್ ಬನ್ರೋ, ಏನ್ ಕೆಲ್ಸಕ್ಕೆ ಬಂದಿದ್ದೀರಾ, ಏನ್ ಮಾಡ್ತಾ ಇರಾ, ಎಲ್ಲಿ ನೋಡಿದ್ರು ಇದೇ ಆಯ್ತು ನಿಮ್ದು ಅಂತ ಬಡ್ಕೋತಾವನೆ. ಲೇ, ಟೈಮ್ ಆಗ್ಲಿ ಇರೋ, ಇನ್ನ ಡೋರ್ ಓಪನ್ ಇದೆ ಅಲ್ವಾ, ಡೋರ್ ಕ್ಲೋಸ್ ಆಗ್ಲಿ, ಹೋಗೋಣ, ಸೈಲೆಂಟ್ ಆಗಿರೋ ಅಂತ ಹೇಳ್ತಾವ್ರೆ. ಆ ಬಿಳಿ ತಲೆ ಅವನಿಗೆ ಯಾರೋ ಒಬ್ರು ವಿಡಿಯೋ ಕಾಲ್ ಮಾಡಿದ್ದಾರೆ. ಲವ್, ಆ ಮನೆಯಲ್ಲಿ ವಜ್ರ ವೈಡ್ಯೂರ ಎಲ್ಲ ಇದೆ ಕಣ್ರು, ಆದಷ್ಟು ಬೇಗ ತಗೊಂಬನ್ರಿ, ನಿಮ್ ಕ್ಯಾಶ್ ನಾನು ರೆಡಿ ಮಾಡಿ ಇಕ್ಕಿದ್ದೀನಿ ಅಂತ ಹೇಳ್ತಾವ್ರೆ. ಓಕೆ ಸರ್, ಅದನ್ನ ಎತ್ಕೊಂಡಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀವಿ, ಬಂದು ಕ್ಯಾಶ್ ಕೊಟ್ಬಿಟ್ಟು ಆ ಬ್ಯಾಗ್ನ ನೀವು ತಗೊಂಡೋಗಿ ಸರ್ ಅಂತೇಳಿ ಇವರು ಈ ಕಡೆ ಮಾತಾಡ್ತಾವ್ರೆ. ಬಿಳಿ ತಲೆ ಅವನು ಹೇಳ್ತಾವನೆ, ಮಚಾ ಈ ಪೌಡ್ರು ಹಾಕೊಂತೀಯಾ, ಸಕ್ಕದಾಗಿರುತ್ತೆ ಕಣ. ಲವ್, ಥೂ, ನನಗದೆಲ್ಲ ಅಭ್ಯಾಸ ಇಲ್ಲಪ್ಪ. ನಮ್ಮ ಹುಡುಗಿನು ಆ ಕಡೆ ಬಯೋಸ್ಕೋಪ್ ಅಲ್ಲಿ ಅವ್ರ ಮನೆ ಕಡೆ ನೋಡ್ತಾ ಅವಳೆ, ಡೋರ್ ಯಾವಾಗಪ್ಪ ಕ್ಲೋಸ್ ಆಗುತ್ತೆ ಅಂತ. ಸರಿ, ಆ ಕಡೆಯಿಂದ ಡೋರ್ ಕ್ಲೋಸ್ ಆಯ್ತು. ಸೀದಾ ಎಲ್ಲ ಹೋದ್ರು. ಡೋರ್ ಎಲ್ಲ ಓಪನ್ ಮಾಡ್ತಾರೆ. ಮಕ್ಕಕ್ಕೆ ಒಂಥರ ಮಗು ನಗೋ ತರ ಮಾಸ್ಕ್ ಹಾಕೊಂಡಿದ್ದಾರೆ. ಸೀದಾ ಮನೆ ಒಳಗಡೆ ಹೋದ್ರಲ್ಲ, ಮೇಲ್ಗಡೆ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ರೂಮು ಹುಡುಕ್ತಾರೆ. ನೋಡಿದ್ರೆ ಅಲ್ಲಿ ಅವ್ರು ಹೇಳಿದ ತರ ಯಾವ್ದು ವಜ್ರ ವೈಡ್ಯೂರನೇ ಇಲ್ಲ ಅಲ್ಲಿ. ಬಿಳಿ ಜುಟ್ಟು ಸುಮ್ನೆ ಇರಲ್ಲ. ಲವ್ ಮಚಾ ನಡಿಯ ಹೋಗಿ, ಅಜ್ಜಿ ತಾತ ತಾನೆ ಅವರು ಮೇಲ್ಗಡೆ ಮಲಗಿರ್ತಾರೆ, ಒಂದ್ ಹಾಕ್ಬಿಟ್ಟು ಕೇಳಿದ್ರೆ ಎಲ್ಲ ಹೇಳ್ತಾರೆ ಬಾರೋ ಅಂತೇಳಿ ಸೀದಾ ಅವ್ರನ್ನ ಮೇಲ್ಗಡೆ ಕರ್ಕೊಂಡು ಹೋಯ್ತಾನೆ. ಸೀದಾ ಎಲ್ಲರೂ ಮೇಲ್ಗಡೆ ಹೋದ್ರು. ಆ ತಾತನ ಹೊಡೆದಿ ಎಬ್ಬರಿಸಿದ್ರು. ಅವ್ರ ಹತ್ರ ಕೇಳ್ತಾವ್ರೆ, ಯೋ ಎಲ್ಲಾ ಸಾಮಾನು ಎಲ್ಲ ಇಟ್ಟಿದ್ಯಾ ಅಂತ. ತಾತನ್ಗೆ ಪಾಪ ಕಿವಿ ಕೇಳಿಸಲ್ಲ. ಆ ಕಿವಿ ಕೇಳಿಸೋ ಮಿಷಿನು ಕಿವಿಗೆ ಹಾಕೊಂತಾರೆ. ಈ ಕಡೆ ಅಜ್ಜಿ ಬೇರೆ ಸಖತ್ ಭಯ ಬೀಳ್ತಾವ್ರೆ. ರೀ, ಏನ್ರಿ, ಯಾರ್ರೀ ಇದಲ್ಲ ಅಂತ. ತಾತನು, ಯಾರು ಇಲ್ಲಮ್ಮ, ಸಮಾಧಾನ ಮಾಡ್ಕೋ, ನಾನು ಮಾತಾಡ್ತೀನಿ ಅಂತೇಳಿ ಆ ಕಳ್ರ ಹತ್ರ ಮಾತಾಡ್ತಾವ್ರೆ. ಇಲ್ಲಪ್ಪ, ಇಲ್ಲಿ ನೀವು ಅನ್ಕೊಂಡ್ರಂಗೆ ಏನು ಇಲ್ಲ, ನಾವಿಬ್ಬರೇ ಇದೀವಿ ಕಣ್ರು, ನಮಗೆ ಎತ್ತಕ್ಕೂ ಯಾರು ಮಕ್ಳಿಲ್ಲ, ಪ್ಲೀಸ್ ಹೇಳೋ ಮಾತು ಕೇಳ್ರಿ, ಇಲ್ಲಿಂದ ಹೊಂಟೋಗ್ರಿ ಅಂತ ತಾತ ಎಷ್ಟೆಷ್ಟೋ ಹೇಳ್ತಾರೆ. ಬಟ್ ಇವರು ತಾತನ ಮಾತು ಕೇಳಲ್ಲ. ಯೋ, ನೀನ್ ಹಿಂಗೆ ಹೇಳಿದ್ರೆ ಕೇಳಲ್ಲ ಅಂತೇಳಿ ಅವ್ರ ಎಂತಿನ ಹೊಡಿತಾರ ನೋಡಿ. ಸರಿ, ತಾತನ್ನು ಕೋಟ್ ಹಾಕೊಂಡು, ಸರಿ ಬನ್ರಪ್ಪ ಕರ್ಕೊಂಡು ಹೋಗ್ತೀರಾ ಅಂತೇಳಿ ಸೀದಾ ಕೆಳಗಡೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಒಂದು ಸೀಕ್ರೆಟ್ ಲಾಕ್ ಇದೆ. ಆ ಲಾಕ್ ನ ಓಪನ್ ಮಾಡ್ತಾರೆ. ಬೇಸ್ಮೆಂಟ್ ಡೋರು ಓಪನ್ ಆಗುತ್ತೆ. ಇವರಿಬ್ಬರನ್ನ ಅಜ್ಜಿ ತಾತನ ಕಟ್ಟಾಕ್ಬಿಟ್ಟು ಎಲ್ಲಾರು ಹೋಗ್ಬಿಟ್ಟು ಆ ವಜ್ರ ವೈಡೂರ್ಯ ಎಲ್ಲಾನು ಬಾಚ್ಕೊಂತವ್ರ. ಹಂಗೇನೆ ಅಲ್ಲೊಂದು ರಿಂಗ್ ಇರ್ತದೆ. ಓಕೆ, ಹುಡುಗಿಗೆ ಸರ್ಪ್ರೈಸ್ ಮಾಡೋಣ ಅಂತೇಳಿ ಅವನು ಆ ರಿಂಗುನು ಎತ್ತಿಕೊಂತಾನೆ. ಈ ಕಡೆ ಅಜ್ಜಿ ತಾತನ ತೋರಿಸ್ತಾರೆ. ಅವ್ರಿಗೆ ಅಷ್ಟೊಂದು ಭಯನೇ ಇಲ್ಲ. ಇಬ್ರು ನಗ್ತಾನೆ ಅವ್ರೆ. ಇವ್ರ ಹಿಂಗೆ ವಜ್ರ ವೈಡೂರ್ಯನ ಒಳಗಡೆ ಬಾಚ್ತಾವ್ರಲ್ಲ, ಆಟೋಮೆಟಿಕ್ ಆಗಿ ಆ ಡೋರು ಕ್ಲೋಸ್ ಆಗ್ತಾ ಇದೆ. ಅದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಫುಲ್ಲು ಶಾಕು. ಲೇ ತಾತಪ್ಪ, ಡೋರ್ ಓಪನ್ ಮಾಡಯ್ಯ ಅಂತ 3 ಜನನು ಬಡ್ಕೊಂತ ಬಿದ್ದವ್ರೆ. ಇವರು ಏನು ಕೇಳಿಸ್ತಿರಂಗೆ ಹಂಗೆ ಮಾಡಿ ಕೈಯಲ್ಲಿರೋ ಹಗ್ಗನು ತಾತಪ್ಪ ಬಿಚ್ಕೊಂಡ್ಬಿಡ್ತಾರೆ. ರೀ, ಬೇಗ ಬಿಚ್ರಿ, ಕೈಯೆಲ್ಲ ನೋವು ಅಂತ ಅಜ್ಜಿ ಹೇಳ್ತಾ ಇದೆ. ಓಕೆ ಡಾರ್ಲಿಂಗ್, ಬಿಸ್ತಿದಿರು ಅಂತೇಳಿ ಬಿಚ್ಬಿಟ್ಟು ಅವರು ಆರಾಮಾಗಿ ಕೂಲಾಗಿ ಅವ್ರು ಇವಾಗ ಹಂಗೆ ಬಿಸ್ತಾ ಇದ್ರಲ್ಲ, ಹಂಗೆ ಆಚ್ ಕಡೆ ಪೊಲೀಸ್ ಅವ್ರ ಗಾಡಿ ಬಂತು. ಸೀದಾ ಡೋರ್ ಓಪನ್ ಮಾಡ್ತಾರೆ. ತಾತನ ಹತ್ರ ಕೇಳ್ತಾವ್ರೆ, ತಾತ ಅಲ್ಲೊಂದು ಕಾರ್ ನಿಂತ್ಕೊಂಡಿದ್ದೆ, ಆ ಕಾರು ನಿಮ್ಮನೆಗೇನ ಬಂದೈತಾ? ಇಲ್ಲ ಸರ್, ಇಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಹಂಗೆ ಮಾಡ್ತಾರೆ, ಇಲ್ಲೆಲ್ಲನ ಅಲಿತಾ ಇರ್ತಾರೆ ಸರ್. ಓಕೆ, ನೀವಿಬ್ರು ಆರಾಮಾಗಿದ್ದೀರಾ ತಾನೆ ಅಂತ ಪೊಲೀಸ್ ಅವ್ರು ಕೇಳ್ತಾರೆ. ಓಹ್, ನಮ್ಗೇನಪ್ಪ, ಸೂಪರ್ ಆಗಿದೀವಿ, ಬಾ ಕಾಫಿ ಕುಡಿ ಅಂತ ಅಜ್ಜಿ ಹೇಳ್ತಾ ಇದೆ. ಇಲ್ಲ ಅಜ್ಜಿ, ನನ್ಗೆ ವರ್ಕ್ ಐತೆ, ಬಾಯ್ ಅಂತೇಳಿ ಪೊಲೀಸರಲ್ಲಿಂದ ಹೊಂಟೋದ್ರು. ಓಕೆ, ಅವ್ರನ್ನ ಕೂಡಾಕಿದ್ ಯಾಕೆ? ತಾತ ಅಜ್ಜಿ ನೋಡೋಣ ಬನ್ನಿ. ಸೀದಾ ತಾತ ಬಂದ್ರು. ಆ ಫೋಟೋನ ತೆಗೆದ್ರು. ಆ ಡಿಸ್ಪ್ಲೇ ಮುಂದ್ಗಡೆ ಕುತ್ಕೊಂತಾರೆ. ಏನ್ರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ತುಂಬಾ ಸಾಮಾನು ಹೊಡೆದಾಕ್ಬೇಡ್ರಿ ಕಣೋ, ಹೊಡೆದಾಕಿದ್ದಕ್ಕೆಲ್ಲ ಆಮೇಲೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಬಟ್ ಒಳಗಡೆ ಅವರು ಎಲ್ಲಿಂದ ಮಾತಾಡ್ತಾರೆ ಅಂತ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಹೀರೋಯಿನ್ನು ಸರಿ ಆ ಹುಡುಗಿ ಅಬ್ಸರ್ವ್ ಮಾಡ್ತಾರೆ, ಕ್ಯಾಮ್ರಾ ಇದೆ ಅಲ್ಲಿ ಅಂತ. ಆ ಬಿಳಿ ತಲೆ ಬೇರೆ ಬಡ್ಕೊಂತಾನೆ. ಯೋ, ನನ್ ತಗೆಯ ಯಾಕಯ್ಯ ಕಟ್ಟಾಕಿದ್ಯಾ, ಬಿಟ್ಬಿಡಯ್ಯ, ನಿಮ್ಗೇನು ಮಾಡಲ್ಲಯ್ಯ ನಾನು ಅಂತ ಬಡ್ಕೊಂತಾನೆ. ಏನಪ್ಪ
ಗೇಮು ಇವಾಗ ತಾನೇ ಸ್ಟಾರ್ಟ್ ಆಗೈತೆ ನೋಡು, ಪೊಲೀಸರು ಕೂಡ ಬಂದ್ರು, ನಿಮಗೆ ನಾನು ಪೊಲೀಸರು ಕೂಡ ಹಾಕೊಟ್ಟಿಲ್ಲ, ನಾನು ಎಷ್ಟು ಒಳ್ಳೆಯವನು. ಸರಿ, ಇವಾಗ ಒಬ್ಬೊಬ್ಬರ ಹತ್ರನೇ ಮಾತಾಡ್ತೀನಿ. ಏನಪ್ಪಾ ನೀವಿಬ್ಬರು ಎಂತ ಕ್ಲೋಸ್ ಫ್ರೆಂಡು 3 ಜನನು? ಏನೋ ಕೂದ್ಲು ಬಿಟ್ಟಿದೆಯಲ್ಲ, ನೀವೇ ಕಣ ಹೇಳ್ತಾ ಇರೋದು. ಅವ್ರು ಗೊತ್ತಿಲ್ದಂಗೆ ಒಂದು ಕಳ್ತನ ಮಾಡಿ ಆ ದುಡ್ಡನ್ನ ಎತ್ಕೊಂಡೋದಲ್ಲ, ಅದನ್ನ ಅವ್ರ ಹತ್ರ ಹೇಳಿಲ್ವಾ ನೀನು ಅಂತ ಹೇಳಿದ ತಕ್ಷಣ ಇಬ್ಬರು ಶಾಕ್ ಆಗಿ ನೋಡ್ತಾರೆ. ಏನೋ ಅವ್ರು ಹೇಳೋದು ನಿಜಾನ ಅಂತ. ಲೋ ಇಲ್ಲ ಕಣ್ರು, ನಾನು ಹೋಗಿದ್ದು ಒಂದು ಚಿಕ್ಕ ಕಳ್ತನಕ್ಕೆ, ಫ್ಲಾಶ್ ಬ್ಯಾಕ್ ಇದು. ಅಲ್ಲಿ ಹೋಗಿದ್ನಾ, ಸರಿ ನಿಮ್ಗೆ ಸರ್ಪ್ರೈಸ್ ಮಾಡೋಣ ಅಂತಾನೆ ಹೋದ್ನಪ್ಪ. ಅಲ್ಲಿ ನೋಡಿದ್ರೆ ಹೋಗಿದ್ ಕೆಲಸ ಆಗಿಲ್ಲ, ನಾನು ಸೀದಾ ಕಾರ್ ಎತ್ಕೊಂಡ್ ಬಂದ್ಬಿಟ್ಟೆ ಕಣೋ. ತಿರ್ಗಾ ಮಾರನೇ ದಿನ ಬಂದು ನಿಮ್ಮ ಹತ್ರ ಹೇಳಿದ್ನಲ್ಲ, ಅದ್ರ ಬಗ್ಗೆ ಎಲ್ಲೋ ಹೇಳಿದೆ ಅಂತ ಇಬ್ರು ಫುಲ್ ಟೆನ್ಷನ್ ಆಗ್ಬಿಟ್ಟಾರೆ. ಯಾರು ಬೆಳಿತಲೇನು ಆ ಹುಡುಗಿ. ತಾತಪ್ಪನು ಓಕೆನಪ್ಪ ಇವತ್ತಿಗೆ ಇಷ್ಟು ಸಾಕು, ನಾಳೆ ಸಿಗೋಣ ಅಂತೇಳಿ ಅದನ್ನ ಮ್ಯೂಟ್ ಮಾಡ್ಬಿಟ್ಟು ಸೀದಾ ಎಂತಿ ಹತ್ರ ಬಂದ್ರು. ಈ ಕಡೆ ಇಬ್ಬರನ್ನ ತೋರಿಸ್ತಾರೆ. ಅದೇ ಅವಾಗಲೇ ವಿಡಿಯೋ ಕಾಲ್ ಮಾಡಿದ್ರಲ್ಲ, ಏನಯ್ಯ ಬಂದ್ರನಯ್ಯ ಬ್ಯಾಗ್ ತಗೊಂಡು? ಇನ್ನೂ ಬಂದಿಲ್ಲ, ಫೋನು ಬಂದಿಲ್ಲ, 10 ನಿಮಿಷ ಇರ್ರಿ ಬರ್ತಾರೆ ಅಂತೇಳಿ ಅವ್ರು ಜಡಿಯಾಗಿ ಹೇಳ್ತಾವನೆ. ಹಂಗೆ ಈ ಕಡೆ ತಾತ ಅಜ್ಜಿನ ತೋರಿಸಿದ್ರು. ಡಾರ್ಲಿಂಗ್ ಅದರಲ್ಲಿ ಶುಗರ್ ಕಮ್ಮಿ ಹಾಕಿದ್ದೀನಿ ಡಾರ್ಲಿಂಗ್, ಯಾಕಂದ್ರೆ ಡಾಕ್ಟರ್ ಹೇಳ್ತಾ ಇದ್ದೀನಿ ಗೊತ್ತು ತಾನೆ, ಇವಲ್ಲೇ ಶುಗರ್ ನಿನಗೆ ಐಯಲ್ಲಿದೆ. ಓಕೆ ಕಣ, ನನಗೆ ಕಾಫಿನೇ ಬೇಡ ಬಿಡು, ಕಾಫಿ ಕುಡ್ದಿಲ್ಲ ಅಂದ್ರೆ ನಿದ್ದೆ ಮಾಡ್ಬಿಡ್ತೀಯಪ್ಪ, ಆಮೇಲೆ ಶುಗರು ಹಾಕಲ್ಲ ಅಂತ್ಯ, ಕಾಫಿನೂ ಕೊಡಲ್ಲ ಅಂತ್ಯ, ಏನೇ ನಿಂದು ಅಂತೇಳಿ ತಾತ ಅಜ್ಜಿ ಈ ಕಡೆ ಕಾಮಿಡಿ ಮಾಡ್ತಾ ಅವ್ರೆ. ತಿರ್ಗಾ ತಾತ ಬಂದು ಕುತ್ಕೊಂಡ್ರು. ಆ ಕಡೆ ಆ ಹುಡುಗಿ, ಯೋ ನಮ್ಮನ್ನ ಬಿಟ್ಬಿಡಯ್ಯ, ನಿಮ್ಮನ್ನೇನು ಮಾಡಲ್ಲ, ಏನಮ್ಮ ಇವಾಗ ತಾನೇ ಹೀರೋದಾಯ್ತು, ಬರ್ತೀಯ ಹತ್ರ ಹೀರೋ ನಿನ್ನ ಎಷ್ಟು ಪ್ರಾಣಕ್ಕೆ ಪ್ರಾಣವಾಗಿ ಲವ್ ಮಾಡ್ತಾ ಇದ್ದ, ಅವನಿಗೆ ಈ ತರ ನೀನು ಮೋಸ ಮಾಡ್ಬೋದಾ? ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಇನ್ನೊಬ್ಬನ ಜೊತೆ ಮಲ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಲ್ಲ, ಆ ವಿಷಯನ ಯಾಕೆ ಅವನ ಹತ್ರ ನೀನು ಹೇಳೇ ಇಲ್ಲ? ಲವ್ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾನ, ನೀನ್ ಡವ್ ನಿನ್ನ ಅದೇ ಇಲ್ಲ ಅನ್ಕೊಂಡಿದ್ದಾಳೆ ಅಂತ ಹೇಳಿದ ತಕ್ಷಣ ಅವನಿಗೆ ಒಂಥರ ಶಾಕು. ಯಾಕಂದ್ರೆ ಲವ್ವರ್ ಅವನು. ಈ ನಿಜನ ಆ ಹುಡುಗಿ ಅವನ ಹತ್ರ ಹೇಳೇ ಇರಲ್ಲ, ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿರ್ತಾಳೆ. ಓಕೆ ಬಿಡು, ಅವಳು ಊರಿಗೆ ಹೋಗೋಣ ಅಂತ ಇವನು ಅನ್ಕೊಂಡಿದ್ದಾನೆ. ಈ ಕಡೆ ಇವನು ಕೇಳ್ತಾವನೆ, ಏನೇ ಅವ್ನು ಹೇಳತ್ತಲ್ಲ ನಿಜನಾ? ಓಕೆ, ತಿರ್ಗಾ ಒಂದು ಫ್ಲಾಶ್ ಬ್ಯಾಕು. ಅಲ್ಲ ಕಣೋ, ಒಂದಿನ ಪಾರ್ಟಿಗೆ ಹೋಗಿದ್ವಾ, ಅಲ್ಲಿ ನೀನು ಕುತ್ಕೊಂಡಿದ್ದೆ, ನಿನ್ನ ಉರ್ಸೋಣ ಏನಾರು ನೀನ್ ಮಾಡ್ತೀಯಾ ಅಂತೇಳಿ ಪಕ್ಕದಲ್ಲಿ ಹುಡುಗಿಗೆ ನಾನು ಕಿಸ್ ಕೊಡ್ತಾ ಇದ್ದೆ, ನೀನ್ ನೋಡಿದ್ರೆ ಎದ್ದು ಉಂಟದೆ, ನೀನು ವೇಸ್ಟ್ ಅಂತ ಗೊತ್ತಾಯ್ತು, ಅದಕ್ಕೆ ಪಕ್ಕದಲ್ಲಿ ಬಿಳಿ ಜಿರ್ಲೆ ಇದ್ನಲ್ಲ ಅವನ್ನ ಕರ್ಕೊಂಡೋಗಿ ರೊಮ್ಯಾನ್ಸ್ ಮಾಡಿದೆ, ನೋಡಿದ್ರೆ ನಾನು ಪ್ರೆಗ್ನೆಂಟ್ ಆಗ್ಬಿಟ್ಟೆ. ಈ ವಿಷಯ ನಿನಗೆ ಗೊತ್ತಾದ್ರೆ ಎಷ್ಟು ಹರ್ಟ್ ಆಗ್ತಾ ಹೇಳು, ಅದಕ್ಕಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆ ಮಗುನ ತೆಗದ್ನಪ್ಪ ಅಂತೇಳಿ ಈ ಕಡೆ ಹೇಳ್ತಾವಳೆ. ಈ ಕಡೆ ನಮ್ಮವನಿಗೆ ಕೋಪ ಬಂತಲ್ಲ, ಆ ಬಿಳಿ ತಲೆನ ಹಿಡ್ಕೊಂಡು ಬೇಜಾನ್ ಹೊಡಿತಾನೆ. ಬಿಳಿ ತಲೆವನು ಹೊಡಿತಾವನೆ, ಹಂಗೆ ಸ್ವಲ್ಪ ನೂಕಲ್ಲಿ ಟಕ್ಕಂತ ಅವನು ಗನ್ನೆದ್ ಬಿಡ್ತಾನೆ. ಲೋ ಮಚ, ಆ ಮುದ್ಕ ಹೇಳೋದಕ್ಕೆ ಹಿಂಗ್ ಮಾಡ್ತಾ ಇದೀಯಾ, ನನ್ನ ನಂಬೋ, ನಾ ಇಬ್ರು 3 ಜನ ಎಷ್ಟು ಕ್ಲೋಸ್ ಫ್ರೆಂಡ್ ಗೊತ್ತನ್ರು ಅಂತ ನಮ್ಮ ಮೀರೋನು ಮಸ್ಕ ಹೊಡಿತಾವನೆ. ಯಾಕಪ್ಪ ಅಂದ್ರೆ ಅವನ ಕೈಯಲ್ಲಿ ಗನ್ ಇದೆಯಲ್ಲ, ಸರಿ ಅಂತೇಳಿ ಪಕ್ಕದಲ್ಲಿ ಒಂದು ಗನ್ ಇರುತ್ತದೆ, ಆ ಗನ್ನ ಎತ್ತಿ ಶೂಟ್ ಮಾಡಕ್ ಹೋಯ್ತಾನೆ. ನೋಡಿದ್ರೆ ಅದರಲ್ಲಿ ಬುಲೆಟೇ ಇಲ್ಲ. ಬಿಳಿ ಜರಳೆ ಢಮ್ ಅಂತ ಅವನ್ನ ಶೂಟ್ ಮಾಡಿ ಅಲ್ಲೇ ಸಾಯಿಸ್ಬಿಟ್ಟ. ಒಂದು ಟಿಕೆಟ್ ಔಟ್ ಆಯ್ತಾ. ತಾತ ಈ ಕಡೆ ಆ ವಿಡಿಯೋ ತಿರ್ಗ ಆಫ್ ಮಾಡ್ಬಿಟ್ಟು ಸೀದಾ ಹಂಗೆ ಆಚ ಕಡೆ ಬಂದ್ರು. ಬೇಬಿ ಆ ಹುಡುಗ ಓದ ಕಣೆ, ಆ ಹುಡುಗನ್ನಾನೇ ನಮ್ ಟೆಸ್ಟಿಗೆ ಇಕ್ಕೋಣ ಅಂತಿದ್ದೆ, ಹುಡುಗ ನೋಡಕ್ ಸ್ಮಾರ್ಟ್ ಆಗಿದ್ದಾರೆ, ಹೊಂಟೋದ್ನ ಪಾಪ ಬಿಡಿ, ಇನ್ನಿಬ್ರು ಇದಾರಲ್ಲ ಅವ್ರು ಇಕ್ಕೊಳ್ಳೋಣ ಟೆಸ್ಟ್ಗೆ. ಏನ್ ಟೆಸ್ಟ್ ನೋಡೋಣ ಇರಿ. ಹಂಗೆ ಅಜ್ಜಿ ತಾತ ಇಬ್ರು ಇಲ್ಲಿ ಕುತ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಮಾತಾಡ್ತಾ ಅವ್ರೆ. ಇದನ್ನ ಕೆಲವರಿಂದ ಅವರು ಕೇಳಿಸ್ಕೊಂಡ್ಬಿಟ್ರು. ಯಾಕಪ್ಪ ಅಂದ್ರೆ ಹೋಗ್ಬೇಕಾರೆ ಡಿಸ್ಪ್ಲೇನ ಅವರು ಮ್ಯೂಟ್ ಮಾಡಿಲ್ಲ, ಸೌಂಡ್ ಕಮ್ಮಿ ಮಾಡಿಲ್ಲ. ಹೌದು, ಈ 3 ಜನದ ಬಗ್ಗೆ ಅಜ್ಜಿ ತಾತನಿಗೆ ಹೆಂಗ್ ಗೊತ್ತು? ಅಲ್ಲಿ ನೋಡ್ರಿ ಅವ್ರದ್ದು ಫೋಟೋ ವಿಡಿಯೋ, ಅವ್ರದ್ದು ಫುಲ್ ಜಾತಕನೇ ಇವರು ಬರ್ದಿಕ್ಕವ್ರೆ. ಆಚ ಕಡೆ ಯಾರೋ ಬಾಕ್ಲು ಹೊಡೆದಂಗ ಆಯ್ತು. ಯಾರಪ್ಪ ಅಂತ ನೋಡಿದ್ರೆ ಅದೇ ಪೊಲೀಸ್ ಅವರು. ಈ ಕಡೆ ಹುಡುಗರು ಬೇರೆ ಬಡ್ಕೊಂತವ್ರೆ, ಅದು ಲೈಟ್ ಆಗಿ ಕೇಳಿಸ್ತಾ ಇದೆ. ಆಚ ಕಡೆ ಪೊಲೀಸ್ ಬಂದಿರೋದು ಅಜ್ಜಿ ಗೊತ್ತಾಗೋಯ್ತು. ಅಜ್ಜಿ ಹಂಗೆ ಬರ್ತಾ ಇದೆ ಆ ಕಡೆ, ನೋಡ್ರಿ ಹಂಗೆ ಮಾಡಿ ಆ ಸಿಸ್ಟಮ್ ನ ಅಜ್ಜಿ ಆಫ್ ಮಾಡುತ್ತೆ. ಆ ಫೋಟೋನಲ್ಲಿ ತಗೊಳಕೊಂಡ್ಬಿಡ್ತದೆ. ಆ ಪೊಲೀಸ್ ಅವ್ನು ಬಂದು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕಳ್ತನ ಆಯ್ತಲ್ಲ, ಆ ಕಳ್ರಲ್ಲ ಮಕ್ಕಕ್ಕೆ ಒಂದು ಮಗು ಮುಖವಾಡ ಹಾಕೊಂಡಿದ್ರಂತೆ, ಲಾಸ್ಟ್ ಟೈಮ್ ಬಂದಾಗ ನಿಮ್ಮೆಲ್ಲ ಒಂದು ಬಿದ್ದಿತ್ತು, ಅದಕ್ಕೆ ಕೇಳೋಣ ಅಂತ ಬಂದೆ ಸರ್. ಓಕೆ ಬನ್ನಿ ಹೊರಗಡೆ ಅಂತೇಳಿ ಸೀದಾ ಹೊರಡೆ ಬರ್ತಾರೆ. ಅಜ್ಜಿ ಆ ಮಾಸ್ಕ್ ಕೊಡುತ್ತೆ. ಅವ್ನು ಕೇಳ್ತಾನೆ, ಅಜ್ಜಿ ಏನ್ ನಿಮ್ ಅಣ್ಣಲ್ಲಿ ಏಟ್ ಬಿದ್ದೈತಲ್ಲ? ಇಲ್ಲ, ಅದು ಡೋರ್ ಓಪನ್ ಮಾಡ್ಬೇಕಾರೆ ಸ್ವಲ್ಪ ಏಟ್ ಬಿತ್ತಪ್ಪ, ಬೇರೇನಿಲ್ಲ, ತಲೆ ಕೆಡ್ಸ್ಕೊಂಬೇಡ, ನೀನ್ ಕಾಫಿ ಕುಡಿ ಅಂತ ಹೇಳ್ತಾರೆ. ಓಕೆ ಅಜ್ಜಿ, ಕೈಯಲ್ಲಿ ಏನ್ ಏಟು? ಕೈನ ಹಂಗೆ ಅಜ್ಜಿ ಮುಚ್ಕೊಂತಾರೆ. ಪೊಲೀಸ್ ಅಲ್ಲಪ್ಪ ಅಷ್ಟೇ, ಸ್ವಲ್ಪ ಡೌಟ್ ಆಯ್ತು. ಅಜ್ಜಿ ಸೀದಾ ಹೊರಡೆ ಹೋಗುತ್ತೆ. ಅದರಲ್ಲಿ ಶುಗರ್ ಹಾಕಿಲ್ಲ, ಶುಗರ್ ತಗೊಂಡ್ಬರ್ತೀನಿ ಇರು ಅಂತ. ಅಜ್ಜಿನೂ ಶುಗರ್ ತಗೊಂಬಂದು ಹಾಕುತ್ತೆ. ಅದ್ರ ಏನೋ ಬೇರೆ ಮಿಕ್ಸ್ ಮಾಡಿದ್ಯಾ? ಈ ಕಡೆ ತಾತ ಬೇರೆ ಒಂಥರ ಗುರಾಯಿಸ್ತಾವ್ರೆ. ಪೊಲೀಸ್ ಅವ್ರಿಗೆ ಇದ್ದಿದ್ದು ಸ್ವಲ್ಪ ಡೌಟ್ ಆಯ್ತು. ಸೀದಾ ಎದ್ರು. ಕೆಳಗಡೆ ಅವನೊಬ್ಬ ಸೋಪಾನ ತಳ್ತಾನೆ ಕೆಳಗಡೆ, ಕಬ್ಬಿಣದ್ದು ಢಮ್ ಅಂತ ಸೌಂಡ್ ಬಂತು. ತಾತ ಏನಿದು ಸೌಂಡ್? ಇಲ್ಲ ನಿಮ್ ಮೇಲೆ ಸ್ವಲ್ಪ ಡೌಟ್ ಆಗಿದೆ ಅಂತೇಳಿ ಸೀದಾ ಹೋಗಿ ಆ ವಿಡಿಯೋನ ಅವರು ಕಂಡಿಡ್ದು ಬಿಡೋದ. ಅದನ್ನ ಓಪನ್ ಮಾಡಿ ನೋಡ್ತಾರೆ, ಅಲ್ಲಿ ಒಳಗಡೆ ಇಬ್ಬರವ್ರೆ. ತಾತ ಅಜ್ಜಿ ನೀವಿಬ್ರು ಏನ್ ಮಾಡ್ತಾ ಇದೀರಾ ಅಂತ ಹಿಂಗೆ ಮಾತಾಡ್ತಾವ್ರೆ. ನೀವು ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತ ಪೊಲೀಸ್ ಅವ್ರು ಕರೆದ್ರಲ್ಲ. ಆ ತಾತನು, ಸರ್ ಅವ್ರು ಸರಿ ಇಲ್ಲ, ದೊಡ್ಡ ಕಳ್ರವ್ರು, ನಮ್ಮ ಅಪ್ಪನ್ನ ಅವರು ಕೈಯಲ್ಲೇ ಕೊಲೆ ಮಾಡಿದ್ರು, ಅದನ್ನ ನಾನು ಕಣ್ಣಾರೆ ನೋಡಿದೆ ಸರ್, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಅಂತ ತಾತ ಈ ಕಡೆ ಹೇಳ್ತಾವ್ರೆ.
ಇಲ್ಲ ತಾತ, ಇದು ತುಂಬಾ ತಪ್ಪು, ಅವ್ರಿಗೇನ್ ಶಿಕ್ಷೆ ಬೇಕೋ ಅದನ್ನ ನಾನು ಮಾಡ್ತೀನಿ, ಬನ್ರಿ ಸೈಲೆಂಟ್ ಆಗಿ ಸ್ಟೇಷನ್ಗೆ ಅಂತ ಕರೀತಾರೆ. ಅಜ್ಜಿ ಬಂದು ಏನಪ್ಪಾ ಶುಗರ್ ಕರೆಕ್ಟ್ ಆಗಿತ್ತಾ ಅಂತೇಳಿ ಹತ್ರ ಬಂದು ಲಚಕಂತ ಚಾಕು ಎತ್ತಿ ಚುಚ್ಚೇ ಬಿಡದ. ಚುಚ್ಬಿಟ್ಟು ಅಜ್ಜಿ ಒಂಥರ ಸೈಕೋ ತರ ಮಾಡ್ತಾ ಇದೆ ಅಲ್ಲಿ. ಎಂತ ಸೈಕೋಗುರು ಅಜ್ಜಿ ಇದು. ಅವನ್ ಬಾಡಿ ಹಂಗೆ ಪಾಪ ಕೆಳಗಡೆ ಬಿತ್ತು. ಒಳಗಡೆ ಇವರು ಯೋಚನೆ ಮಾಡ್ಕೊಂಡು ಕುಂತವ್ರೆ, ಏನಪ್ಪಾ ಮಾಡೋದು ಇವಾಗ ಅಂತ. ಆ ಬಿಳಿಯ ಹೋಗಲ್ಲಿ ಬಾಗ್ಲು ಹೊಡಿತಾನೆ. ಬಾಗ್ಲ ಉಡ್ಡಿದೆ ಅಲ್ಲಿ. ಅಲ್ಲೊಂಥರ ಡಮ್ 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 ಅಂತ ಸೌಂಡ್ ಆಯ್ತು. ಸರಿ ಅಂತ ಅಲ್ಲೊಂದು ಡೋರ್ ಓಪನ್ ಆಗುತ್ತೆ. ಆ ಡೋರ್ ನ ಓಪನ್ ಮಾಡ್ಕೊಂಡು ಸೀದಾ ಹಂಗೆ ಇಬ್ರು ಒಳಗಡೆ ಹೋಯ್ತಾವ್ರೆ. ಅಲ್ಲಿ ನೋಡಿದ್ರೆ ಆಪರೇಷನ್ ಥಿಯೇಟರ್ ತರ ಇದೆ ಅಲ್ಲಿ. ಅಲ್ಲಿ ಯಾರೋ ಒಬ್ರು ಮಲ್ಕೊಂಡು ಇದ್ದಾರೆ. ಅದನ್ನ ಹಂಗೆ ನೋಡ್ತಾವ್ರೆ. ಭೂಮ್ ಅಂತ ಅಲ್ಲಿ ಫುಲ್ಲು ಹೊಗೆ ಬಂತು. ಆ ಹೊಗೆ ಉಸಿರಾಟಕ್ಕೆ ತೊಂದರೆ ಆಗಿ ಹಂಗೆ ಇಬ್ರು ತಲೆ ತಿರುಗಿ ಕೆಳಗಡೆ ಬಿದ್ರು. ಈ ಕಡೆ ಅವ್ರಿಬ್ಬರೇ ತೋರ್ಸಿದ್ರು ಅದೇ ಪಾರ್ಟಿನ. ಏನಪ್ಪಾ ಇನ್ನೂ ಬಂದೇ ಇಲ್ವಲ್ಲ ಅಂತ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸುತ್ತಿಗೆ ತಗೊಂಡು ಡಮ 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 ಅಂತ ಹೊಡೆದಿ ಸೀದಾ ಆ ಬಾಕಿ ಎತ್ಕೊಂಡು ಇವನು ಹೊಂಟಾಯ್ತಾನ ಆಚ ಕಡೆ. ಹಂಗೆ ಹೋಯ್ತಾವನೆ ಸೀದಾ ಒಂದು ಕಾಡ ಒಡೆ ಹೋಯ್ತಾನೆ. ಈ ಕಡೆ ಹಂಗೆ ಅಜ್ಜಿ ತಾತನ ತೋರಿಸಿದ್ರು. ಇಬ್ಬರನ್ನು ನೀಟಾಗಿ ಆಪರೇಷನ್ ಮಾಡತಾರ ಕಟ್ಟಾಕವನೆ. ಅಜ್ಜಿ ಕೇಕ್ ಎತ್ಕೊಂಡ್ ಬಂದೈತೆ. ಮಕ್ಕಳ ಊಟ ಮಾಡಿ 2 ದಿವಸ ಆಯ್ತು, ನೀವು ತಗೊಳ್ರ ಊಟ ಮಾಡ್ಕೊಳ್ರ ಅಂತ ಅವ್ರಿಗೆ ಹೇಳ್ತಾರೆ. ಒಬ್ಬ ಅದ್ರಲ್ಲಿ ಉಗಿದ್ ಬಿಡ್ತಾನೆ. ಅವಳು ಬೇಡ ಬೇಡ ಅಂತ ತಿನ್ನೋದೇ ಇಲ್ಲ. ಅವಳು ನೋಡ್ರ ತಿನ್ಕೊಂಬಿಡ್ರಿ, ನಾಳೆ ಹೊಟ್ಟೆ ಹಸಿ ಹಂಗೆ ಹಿಂಗ ಅಂತ ಹೇಳಿದ್ರೆ ನಾನು ಕೊಡಲ್ಲ ಆಮೇಲೆ ಅಂತೇಳಿ ಸೀದಾ ಅಜ್ಜಿನೂ ಕೇಕ್ ಎತ್ಕೊಂಡು ಹೊಂಟೋಗುತ್ತೆ. ಇವ್ರು ಏನಪ್ಪಾ ಕಂಡಿಡಿತಾವ್ರೆ, ಕಣ್ ಗುಡ್ಡೆ ಕಿತ್ತಾಕ್ಬಿಟ್ಟು ಇವರು ತಯಾರು ಮಾಡಿದ್ರಲ್ಲ ಡೈಮಂಡ್ ವಜ್ರಗಳಿದೆಯಲ್ಲ ಕೆಳಗಡೆ, ಅದನ್ನ ಫಿಕ್ಸ್ ಮಾಡಿದ್ರೆ ಅವ್ನ್ ಬದುಕ್ತಾನ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಅವ್ರೆ ಇವರು. ಸೈಕೋ ತಾತ ಅಜ್ಜಿ. ಅಲ್ಲೊಬ್ಬರನ್ನ ಆಲ್ರೆಡಿ ಕೊಲೆನೂ ಮಾಡ್ಬಿಟ್ಟಿದ್ದಾರೆ. ಅಜ್ಜಿ ತೋರಿಸ್ತಾ ಇದೆ, ನೋಡಮ್ಮ ಹಿಂಗೆ ಮಾಡೋದ್ ನಿಮ್ಗೂನು ಜಾಸ್ತಿ ನೀವು ಭಯ ಬೀಳ್ಬೇಡಿ. ಯಾಕಂದ್ರೆ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿ ಈ ತರ ಆಪರೇಷನ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಎಲ್ಲರೂ ಅದರಲ್ಲಿ ಸತ್ತೋಗ್ಬಿಟ್ರು. ನೀವು ಸುಮ್ಮನೆ ಕೋಪರೇಷನ್ ಮಾಡಿ ನಿಮ್ಗೆ ನೀಟಾಗಿ ಆಪರೇಷನ್ ಮಾಡಿ ಈ ವಜ್ರನ ನಿಮ್ ಮಗಕ್ಕೆ ಅಂಟಿಸ್ಬಿಡ್ತಾರೆ, ಓಕೆ ಅಂತ ಹೇಳ್ತಾರೆ. ಎಷ್ಟು ಭಯ ಆಗುತ್ತೆ ಹೇಳಿ. ಸರಿ ಅಂತೇಳಿ ಬಂದ್ರು ಅವನ ಕಡೆ. ನೀಟಾಗಿ ಕಣ್ಗುಡ್ಡೆ ತೆಗೆದಿ ಆ ಟ್ರೈಯಲ್ಲಿ ಹಾಕ್ತಾರೆ. ಅಜ್ಜಿನೂ ಆ ಹುಡುಗಿ ಹತ್ರ ಹೋಗೈತೆ ಯಾವ್ದೋ ಇಂಜೆಕ್ಷನ್ ಹಾಕೋದಕ್ಕೆ. ಈ ಡರ್ಲಿಂಗ್ ಒಂದೊಂದೇ ಆಪರೇಷನ್ ಮಾಡೋಣ ಬರ ಈ ಕಡೆ ಅಂತ ಕರಿತಾವ್ರೆ. ಈ ಕಡೆ ಅವನ್ನ ತೋರಿಸಿದ್ರು. ಆ ಬ್ಯಾಗ್ ಎತ್ಕೊಂಡು ಸೀದಾ ಅದೇ ಪೊಲೀಸ್ ಕರ್ತರ ಬಂದ. ಸೀದಾ ಅದೇ ಮನೆಗೂ ಬಂದ. ಸೀದಾ ಒಳಗಡೆ ಹೋಯ್ತಾವನೆ. ಇವನ್ ಯಾರು ಗೊತ್ತಾ ಆಕ್ಚುಲಿ ಇವ್ರಿಬ್ರು ಮಗಾಗೋರು. ಅವನು ಇವನೇ ಅವ್ರದೆಲ್ಲ ಫುಲ್ಲು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಇಲ್ಲಿ ವಜ್ರ ಹೊಡಿರೋ ಇದೆ ಹೋಗ್ರು ಅಂತೇಳಿ ಓಪನ್ ಸೆಟ್ ಮಾಡಿ ಇವ್ರು 3 ಜನ ಇಲ್ಲಿ ತಗೊಳಕವನೆ. ಅಪ್ಪ ಅಲ್ಲಿ ಆಪರೇಷನ್ ಮಾಡ್ತಾವ್ರೆ. ಮಗನೇ ಓನ್ ಇಚಾಮಿ ಏನಂದಿಲ್ಲ ಫುಲ್ಲು ಬ್ಲಡ್ ಏನಾಯ್ತು ಅಂತ ಅಮ್ಮ ಕೇಳ್ತಾರೆ. ಈ ಕಡೆ ಮಗ ಬೇರೆ ಹೇಳ್ತಾವನೆ, ಅಪ್ಪ ಎಲ್ಲರ ಕಣ್ಣು ನೀನೇ ಕಿತ್ತಾಕ್ತೀಯ, ನಾನು ಇವನ್ ಕಣ್ಣು ಕಿತ್ತಾಕ್ತೀನಿ. ಲೈ ನಿನಗಿನ್ನೂ ಸರ್ವಿಸ್ ಅಲ್ಲಲ್ಲ, ಸುಮ್ಮನೆರ ನಾನು ಕಿತ್ತಾಕ್ತೀನಿ ಅಂತ ಅಪ್ಪ ಹೇಳ್ತಾರೆ. ಅಮ್ಮ ನೋಡಮ್ಮ, ಅಪ್ಪ ನನಗೊಂದು ಚಾನ್ಸೇ ಕೊಡಲ್ಲಮ್ಮ, ಎಷ್ಟು ಜನ ನಾನು ಕಳಿಸಿದೀನಿ ಹೇಳಿ ಇಲ್ಲಿಗೆ ಅಂತ ಹೇಳ್ತಾವನೆ. ಮಗನೇ ಸುಮ್ಮನೆ ಇರ, ಅಪ್ಪ ಅಲ್ಲಿ ಕೆಲಸ ಮಾಡ್ತಾ ಇಂತಾನೆ ಅಂತೇಳಿ 2 ಕಣ್ಣು ಅವನಿಗೆ ಫಿಕ್ಸ್ ಮಾಡಿದ್ರು. ಹಂಗೆ ಕೆನ್ನೆ ಮೇಲೆ ನಿಧಾನಕ್ಕೆ ಹೊಡಿತಾವ್ರೆ. ಎದೋಳೋ ಅಂತ ಟಕ್ ಅಂತ ಅವ್ನು ಎದ್ದು ಕುತ್ಕೊಂಡ್ಬಿಡದ. ಇದನ್ನ ನೋಡಿದ ತಕ್ಷಣ ಫುಲ್ ಫ್ಯಾಮಿಲಿಗೆ ಫುಲ್ ಖುಷಿ. ಈ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ಅಲ್ಲೊಂದು ಇಂಜೆಕ್ಷನ್ ಇರ್ತದೆ ದೊಡ್ಡದು, ಅದನ್ನ ಹೆಂಗೋ ಎತ್ಕೊಂತಾವ್ರೆ. ಇವರೇ ಬೀಗ ಓಪನ್ ಮಾಡೋದ್ರಲ್ಲಿ ಕಿಲಾಡಿ ಅಲ್ವಾ. ಆ ಲಾಕಪ್ ಒಂದು ಓಪನ್ ಮಾಡ್ಬಿಟ್ರು. ಈ ಕಡೆ ಅಜ್ಜಿ ರೀ ಈ ಸಾಧನೆಗೆ ಒಂದ್ ಪಾರ್ಟಿ ಮಾಡ್ಲೇಬೇಕು ಮನೇಲಿ, ಇರಿ 1 ನಿಮಿಷ ಒಂದು ಕೇಕ್ ತಗೊಂಡ್ಬರ್ತೀನಿ ಅಂತೇಳಿ ಅಜ್ಜಿ ಆಲ್ ಕಡೆ ಹೋಗುತ್ತೆ. ಹಂಗಾರೆ ಮನೆ ಒಳಗಡೆ ಈ ಕಡೆ ತಾತನಿಗೇನೋ ಸೌಂಡ್ ಆದಂಗ ಆಯ್ತು. ಹಂಗೆ ಹತ್ರ ಹೋಗಿ ನೋಡ್ತಾರೆ, ಬಗ್ತಾರೆ. ಹೀರೋಯಿನ್ ಚುಚ್ಚಣ ಅನ್ಕೊಂತಾಳೆ. ಟಕ್ ಅಂತ ಹಿಂದ್ಗಡೆ ಬಂದ್ಬಿಡ್ತಾರೆ. ತಿರ್ಗಾ ಬಗ್ತಾರೆ ನೋಡಿ, ಮಗಂದ್ ಎತ್ತಿ ಕಣ್ಣಿಗೆ ಚುಚ್ಬಿಡೋದ ಹಂಗೇನೆ. ಟಕ್ ಅಂತ ಬೆಲ್ಟ್ ಎಲ್ಲ ಬಿಚ್ಕೊಂಡ್ರು. ಅವ್ರ ಇನ್ನೊಂದು ಇಂಜೆಕ್ಷನ್ ಇದೆ, ಅದರಲ್ಲಿ ಇನ್ನೊಂದು ಕೈಯು ಬಿಚ್ಕೊಂತವ್ರೆ. ಈ ಕಡೆ ಅಪ್ಪ ಏನಪ್ಪಾ ಆಯ್ತು ನಿಮಗೆ, ಅಯ್ಯೋ ಹಿಂಗ್ ಮಾಡ್ತಾರೆ ನಮ್ಮ ಅಪ್ಪನಿಗೆ ಅಂತೇಳಿ ಆ ಇಂಜೆಕ್ಷನ್ ಕಿಳಕ್ಕೂ ಆಗ್ತಲ್ಲ ಅವನ ಕೈಯಲ್ಲಿ. ತಿರ್ಗಾ ಲೈ ನಮ್ಮಪ್ಪ ಎಷ್ಟೆಲ್ಲ ಆಪರೇಷನ್ ಮಾಡಿದ್ರೆ ಗೊತ್ತಾನೆ, ಎಲ್ಲಿ ಎಸ್ಕೇಪ್ ಆಗೋಡ್ತಾ ಇದೀನಿ ಅಂತ ಆ ಹುಡುಗಿನ ಹೊಡಿಯಕ್ ಹೋಯ್ತಾನೆ. ತಿರ್ಗಾ ಅಲ್ಲೊಂದು ಚಿಕ್ಕ ಚಾಕು ಇರುತ್ತೆ. ಆ ಚಾಕು ಎತ್ತಿ ಹಂಗೆ ಕೈಗೆ ಚುಚ್ಬಿಡ್ತಾಳೆ. ಇನ್ನೇನು ಅವನು ಆ ಕಡೆ ಬಿದ್ದ. ಯಪ್ಪ ಬಿಟ್ರೆ ಸಾಕು ಅಂತೇಳಿ ಸೀದಾ ಗುಡುಗುಡು ಅಂತ ಆಚೆ ಡೋರ್ ಗಂಟ ಬಂದ್ಲು. ಹೆಂಗೋ ನೋಡಿದ್ರೆ ಆಚೆ ಕಡೆ ಯಾರು ಇಲ್ಲ. ಓಕೆ ಅಂತೇಳಿ ಮೈನ್ ಡೋರ್ ಓಪನ್ ಮಾಡ್ತಾವಳೆ. ಅಂತ ಏನೋ ಒಂದು ಇಂಜೆಕ್ಷನ್ ಹಾಕ್ದಂಗೆ ಆಯ್ತು. ಯಾರಂದ್ರೆ ನಮ್ಮ ಸೈಕೋ ಅಜ್ಜಿನೇ. ಓನೆ ಅಷ್ಟು ಬೇಗ ಬಿಟ್ಬಿಡ್ತೀವ ನಿನ್ನ, ಬಾ ಅಂತೇಳಿ ಸೀದಾ ಮನೆ ಒಳಗಡೆ ಎಳ್ಕೊಂಡು ಹೋಯ್ತಾರೆ. ಇನ್ನ ಆಪರೇಷನ್ ಮಾಡಕ್ಕೆ ಯಾರು ಇಲ್ಲ. ಅಜ್ಜಿನು ಮಗನ್ಗೆ ಕಾಫಿ ಕೊಡ್ತಾ ಇದೆ. ಮಗನೇ ನಿನ್ನ ಆಸೆ ನೆರವೇರ್ಬಿಡ್ತು ಕಣೋ, ಇಷ್ಟು ವರ್ಷಕ್ಕೆ ನಿಮ್ಮ ಅಪ್ಪನ್ನ ಎಷ್ಟು ಸರಿ ಕೇಳಿದ್ಯಾ ಈ ತರ ಆಪರೇಷನ್ ಮಾಡ್ಬೇಕು ಅಂತ. ಆ ಚಾನ್ಸ್ ನಿನಗೆ ಬಂತು ಮಗನೇ, ಇನ್ಮೇಲೆ ನೀನೇ ಕಣೋ ಡಾಕ್ಟ್ರು ಅಂತ. ಆ ಡಾಕ್ಟ್ರು ಪದವಿನ ಅಮ್ಮ ಮಗನ ಕೊಟ್ರು. ಸರಿ ಅಂತೇಳಿ ಮಗನು ಅಮ್ಮ ಇಬ್ಬರು ಸೇರಿ ಮಸ್ತಾಗಿ ಆಪರೇಷನ್ ಮಾಡ್ತಾರೆ. ಮರ ದಿವಸ ಹಂಗೆ ಮಗನ ತೋರಿಸಿದ್ರು. ಆ ಕ್ರೇಟಲ್ಲಿ ಊಟ ಎಲ್ಲ ಹಾಕೊಂಡು ಸೀದಾ ಹಂಗೆ ಆ ಪಾರ್ಕ್ ಕಡೆ ಹೋಯ್ತಾನೆ. ಅಲ್ಲೊಂದು ಹುಡುಗಿ ಅಜ್ಜಿ ಹತ್ರ ಕಿವಿಲೇನೋ ಹೇಳ್ತಾ ಇದೆಯಲ್ಲ, ಯಾರೋದು ಅಂತ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಆ ಹುಡುಗಿನೇ ಗುರು. ಆ ಹುಡುಗಿ ಕಣ್ಣನ್ನು ನೀಟಾಗಿ ಕಿತ್ತಿ ಅದರಲ್ಲಿ ಆ ಡೈಮಂಡ್ ಎಲ್ಲ ಇಟ್ಟು ನೀಟಾಗಿ ಆಪರೇಷನ್ ಮಾಡವನೆ. ಹಂಗಂದ್ರೆ ಮಗ ಆಪರೇಷನ್ ಸಕ್ಸಸ್ ಮಾಡ್ಬಿಟ್ಟ. ಅಜ್ಜಿನೂ ಫುಲ್ ಖುಷಿಯಾಗೈತೆ. ಈ ಮೂವಿ ನೋಡಿದ್ಮೇಲೆ ನಿಮಗೂ ಖುಷಿ ಆಗಿರುತ್ತೆ ಅನ್ಕೊಂತೀನಿ. ಓ ಇನ್ನೊಂದು ಭಯನೂ ಆಗಿರುತ್ತೆ, ಯಾಕಪ್ಪ ಅಜ್ಜಿ ತಾತ ಯಪ್ಪ ಇಂಥ ಡೇಂಜರ್ಗಳ ಅಂತ. ಸರಿ ರೇ, ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ. ನೆಕ್ಸ್ಟ್ ಒಂದು ಇದಕ್ಕಿನ ಸಕ್ಕದಾಗಿರೋ ಮೂವಿ ನೋಡೋಣ ಅಂತ ಹೇಳ್ತಾ ಟಾಟಾ.